ಹಸಿರೆ 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 ಇಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು ಅಥವಾ ಕೆಟ್ಟ ಅಭ್ಯಾಸಗಳಿದ್ರೆ ದಯವಿಟ್ಟು ಇಂದಿನಿಂದ ಬಿಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪರಿಸರ ವೇದಿಕೆ ವತಿಯಿಂದ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಗಿಡಗಳನ್ನು ಹಂಚುವ ಮೂಲಕ ಸಂಕ್ರಾಂತಿ ಹಬ್ಬ ಆಚರಣೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬೋರೇಗೌಡ ಆಗಮಿಸಿ ಹಾಗೂ ಉದ್ಘಾಟನೆ ಮಾಡಿ ಮಾತನಾಡಿ, ಸಂಕ್ರಾಂತಿ ಹಬ್ಬ ಇಡೀ ಭಾರತದಾದ್ಯಂತ ಆಚರಣೆ ಮಾಡುತ್ತಿದ್ದು, ಪ್ರತಿಯೊಬ್ಬರು ಕಡಲೆಕಾಯಿ, ಅವರೆಕಾಯಿ, ಕಬ್ಬು, ಎಳ್ಳು, ಬೆಲ್ಲ, ಸಿಹಿ ಪೊಂಗಲನ್ನ ಇಟ್ಟು ದೇವರ ಹಾಗೂ ಗೋವುಗಳನ್ನು ಪೂಜೆ ಮಾಡುವುದು ಸಂಪ್ರದಾಯವಾಗಿದೆ. ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಬೇಕಾಗಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ, ಸಂಕ್ರಾಂತಿ ಕರ್ನಾಟಕ ರೈತರ ಹಬ್ಬವಾಗಿದ್ದು, ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದನ್ನು ಸೂಚಿಸುತ್ತದೆ. ಉತ್ತರಾಯಣ ಪುಣ್ಯಕಾಲದ ಆರಂಭವಾಗುತ್ತದೆ. ಬೆಳೆಗಳ ಕೊಯ್ಲು ಹಾಗೂ ಹೊಸತನ ಸಂಕೇತ. ಈ ಹಬ್ಬವನ್ನ ಎಳ್ಳು, ಬೆಲ್ಲ, ಗಾಳಿಪಟ, ದನಗಳ ಪೂಜೆ, ರಂಗೋಲಿ, ದಾನ ಮತ್ತು ಪವಿತ್ರ ನದಿ ಸ್ನಾನದೊಂದಿಗೆ ಸಂತೋಷವಾಗಿ ಆಚರಣೆ ಮಾಡುತ್ತಾರೆ ಎಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಗಿಡಗಳನ್ನ ನೀಡಿ ಹಾಗೂ ಎಳ್ಳು ಬೆಲ್ಲವನ್ನ ಹಂಚಿ ಸಂತೋಷವನ್ನ ಹಂಚಿಕೊಳ್ಳಲಾಯಿತು. ಪ್ರತಿಯೊಬ್ಬರು ಗಿಡ ಮರಗಳನ್ನ ಬೆಳೆಸಿ ಪರಿಸರ ಉಳಿಸಬೇಕು ಎಂದು ತಿಳಿ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಮಂತ್ ಹಾಗೂ ಸ್ಟಾಫ್ ನರ್ಸುಗಳಾದ ಗಂಗಾಧರ್, ಜಯಲಕ್ಷ್ಮಮ್ಮ, ರಹಮತ್ ಉನ್ನೀಸಾ, ಆಲ್ ಫಜ್ನಾ, ರಿಟಾ, ಸರೋಜಾ, ಮಂಜುನಾಥ್, ಶ್ರೀನಿವಾಸ್, ಪರಿಸರವಾದಿಗಳಾದ ಇಂದ್ರಕುಮಾರ್ ಸಿಂಗ್, ಮುನಿರತ್ನ, ಶಫಿ, ಬೇಬಿ, ನಿರ್ಚಿತಾ ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಸಮಾಜದಲ್ಲಿ ಪರಿಸರ ಉಳಿಸೋದ್ರಿಂದ ಮನುಷ್ಯನ ಆರೋಗ್ಯ ಎಲ್ಲ ಉತ್ತಮವಾಗುತ್ತೆ. ಎಷ್ಟೋ ಸರಿ ಹೇಳ್ತಾ ಇದ್ದಾರೆ, ಇವತ್ತಿನ ಕಾಲದಲ್ಲಿ ಎಲ್ಲ ಕಾಡುಗಳನ್ನೆಲ್ಲ ನಾಶ ಮಾಡಿದ ಪರಿಸರ ಹಾಳು ಮಾಡ್ತಾ ಇರೋ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಪರಿಸರ ಕಾಳಜಿಯನ್ನು ವಹಿಸಿ ಎಲ್ಲದಕ್ಕೂ ಗಿಡಗಳನ್ನು ನಡೆಸಿ ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬ ಶ್ಲಾಘನೀಯ. ಈ ಥರದವರು ತುಂಬ ವಿರಳ. ಏಕೆಂದರೆ ಈಗ ಎಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲನೂ ನಾಶ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಈ ಥರ ಪರಿಸರ ಕಾಳಜಿ ವಹಿಸಿ ತಾವು ಸ್ವ ಇಚ್ಛಾಶಕ್ತಿಯಿಂದ ನಿಸ್ವಾರ್ಥ ಸೇವೆಯಿಂದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಎಲ್ಲ ಇದರಲ್ಲಿ ಗಿಡಗಳನ್ನು ಬೆಳೆಸೋದ್ರಿಂದ ಇಡೀ ಸಮಾಜಕ್ಕೆ, ಪರಿಸರಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಇಂಥ ಕಾರ್ಯಗಳಿಂದ ತುಂಬ ಎಲ್ಲ ಗಿಡ ನೆಡೋದೇ ನಮ್ಮ ಕಾನ್ಸೆಪ್ಟ್. ಯಾಕಂದರೆ ಪ್ರಪಂಚದಲ್ಲಿರೋದು ಆಮ್ಲಜನಕ ಕೊರತೆ ಕಡಿಮೆ ಆಗಿದೆ. 33% ಇರಬೇಕು ಆಮ್ಲಜನಕ, ಕೇವಲ 20% ಇದೆ. ಇನ್ನು 13% ಬರಬೇಕು. ನಾವೆಲ್ಲ ಉಳಿಬೇಕು, ಬೆಳಿಬೇಕಂದ್ರೆ ಪ್ರತಿಯೊಬ್ಬರು ಪ್ರತಿ ವಾರದಲ್ಲೂ ಕೊನೆಯ ದಿನದಲ್ಲಿ ಗಿಡ ಮರ ಬೆಳೆಸಬೇಕು, ಪರಿಸರ ಉಳಿಸಬೇಕು. ಇಂಥ ನಮ್ಮ ಡಾಕ್ಟ್ರುಗಳು ಆಗ್ಬೋದು, ಆಫೀಸ್ಗೆ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಯುವ ಮೇಡಮ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಗಿಡ ನೆಡಬೇಕು ಅಂತ ಒಂದು ಅವೇರ್ನೆಸ್ ಕೊಡಬೇಕು. ಯಾವಾಗ ಗಿಡಗಳು ನೆಡ್ತೀವೋ ಮರಗಳು ದೊಡ್ಡದಾಗೋಗುತ್ತೆ, ಮಳೆ ಬರುತ್ತೆ. ಮಳೆ ಬಂದಾಗ ಹಬ್ಬ ಹರಿದಿನಗಳು ಚೆನ್ನಾಗಿ ಮಾಡ್ತಾರೆ. ಹಸುಗಳು ಪೂಜೆ ಮಾಡ್ತೀವಿ. ಹಸುಗಳು ಪೂಜೆ ಮಾಡಿದ್ರೆ ನಮ್ಗೆ ಹಸಿರಾದಂಥ ಈ ಹುಲ್ಲು ಬೇಕಲ್ಲ, ಹುಲ್ಲೆಲ್ಲಿಂದ ಬರುತ್ತೆ? ಮಳೆ ಬೀಳಬೇಕಲ್ಲ, ಬೆಳೆ ಬರಬೇಕು. ಈ ರೀತಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಗಿಡ ಮರವನ್ನು ಬೆಳೆಸೋದು ಒಂದು ಹವ್ಯಾಸ ಇಟ್ಕೊಂಡ್ರೆ ನಮ್ಮ ರಾಜ್ಯ ಸಂಪೂರ್ಣವಾಗಿ ಹಸಿರುಮಯವಾಗುತ್ತೆ. ನೀವು ಸಂತೋಷವಾಗಿರುತ್ತೆ. ಇನ್ನು ಎಳ್ಳು ಬೆಲ್ಲ ಯಾಕೆ ಹಂಚ್ತಾರೆ ನಿಮ್ಗೆ ಗೊತ್ತಿಲ್ಲ. ಕಬ್ಬು ಯಾಕೆ ಕೊಡ್ತೀರಾ? ಹಸು ಕೊಡ್ತಾರೆ. ಶ್ರೇಷ್ಠ. ಅವರೆಕಾಯಿ, ಕಡಲೆಕಾಯಿ, ಹೀಟ್ ಪದಾರ್ಥ. ಈ ಬೇಸಿಗೆ ಇದೊಂದು ಚಳಿಗಾಲದಲ್ಲಿ ತಿಂದಾಗ ಎಳ್ಳು ಎಲ್ಲ ಕೂಡ ಬೆಚ್ಚಗೆ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಆಸ್ಪತ್ರೆಗೆ ಹೋಗೋಂಗಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ನಾವು ಬೆಳೆಸ್ಕೋಬೇಕಂದ್ರೆ ನಾವೆಲ್ಲ ಪರಿಸರವಾದಿಗಳಾಗಬೇಕು. ಮತ್ತು ದೊಡ್ಡವರ ಆಶೀರ್ವಾದ, ತಂದೆ ತಾಯಿಯರ ಆಶೀರ್ವಾದನ ಪಡ್ಕೊಂಡಾಗ, ಇಂಥ ಗುರು ಹಿರಿಯರುಗಳ ಆಶೀರ್ವಾದ ಪಡ್ಕೊಂಡಾಗ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ತುಂಬ ಸಂತೋಷ ಆಗ್ತಾಯಿದೆ. ಈ ಪರಿಸರ ನಾಶ ಆಗ್ತಾ ಇರೋ ಈ ಟೈಮಲ್ಲಿ ಈ ಮುರ್ಧನ್ ಅಂತವರು ಈ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಪರಿಸರ ಸಂರಕ್ಷಣೆಗಾಗಿ ಈ ಥರ ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ.
ಇಂಥ ನಮ್ಮ ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ನಡೆದಂಗೆ ಎಲ್ಲ ಕಡೆ ನೋಡಿ ನಾವೆಲ್ಲರೂ ಪರಿಸರಕ್ಕಾಗಿ ಶ್ರಮಿಸ್ತೀವಿ. ಪರಿಸರ ಉಳಿಸೋಕ್ಕೋಗಿ ಎಲ್ಲ ಗಿಡಗಳನ್ನು ನೆಟ್ಟು ಅವುಗಳನ್ನು ಬರೀ ನೆಡೋದು ಮಾತ್ರ ಅಲ್ಲ, ನೆಟ್ಟಾದಮೇಲೆ ಅವುಗಳನ್ನು ಪೋಷಿಸಿ ದೊಡ್ಡವರಾಗ ಗಿಡಗಳನ್ನು ಮಾಡಬೇಕು. ಅದನ್ನು ಇದೆಲ್ಲಕ್ಕೆ ನಾವು ಕಟಿಬದ್ಧರಾಗಿರ್ತೀವಿ. ಎಲ್ಲರೂ ನಾವು ಅದಕ್ಕೆ ಪರಿಸರ ಸಂರಕ್ಷಣೆಗಾಗಿ ಈ ಸಂಕಲ್ಪ ಮಾಡ್ತೀವಿ ಅಂತ ಈ ದಿನಗಳನ್ನು ಹೇಳ್ತಾ ಇದನ್ನು ಮಾಡೋದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಸಂತೋಷ ಪಡ್ತೀವಿ.